ವೀಕ್ಷಕರಿಗೆ ಸ್ವಾಗತ. ವಿಧಾನಸಭೆಯ 3 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ. ಕರ್ನಾಟಕ ಎಕ್ಸಿಟ್ ಪೋಲ್ಗಳ ಆಧಾರದಲ್ಲಿ ನೋಡಿದರೆ ಕಾಂಗ್ರೆಸ್ಗೆ ಒಂದು ಸ್ಥಾನ ಬರಬಹುದು ಅನ್ನುವ ಒಂದು ನಿರೀಕ್ಷೆ ಇತ್ತು. ಆದರೆ 3 ಸ್ಥಾನಗಳನ್ನ ಗೆದ್ದು ಕಾಂಗ್ರೆಸ್ ಜಯಬೇರಿ ಗಳಿಸಿದೆ ಉಪಚುನಾವಣೆಯಲ್ಲಿ. ಇದು ಯಾವ ರೀತಿಯಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಅದರ ಪ್ರಭಾವ ಬೀರುತ್ತೆ, ಅಥವಾ ಬಿಜೆಪಿ ಅಥವಾ ಜೆಡಿಎಸ್ಗೆ ಇದು ಯಾವ ತರದ ಸಂದೇಶವನ್ನು ಕೊಡುತ್ತೆ, ಮತದಾರ ಯಾವ ತರ ಯಾವ ವಿಷಯವನ್ನು ಹೆಚ್ಚಾಗಿ ಗಮನಿಸಿದ್ದಾನೆ, ಮೂಡಾ ಸ್ಕ್ಯಾಮು ಅಥವಾ ವಾಲ್ಮೀಕಿ ಹಗರಣ ಅಥವಾ ಇತ್ತೀಚೆಗೆ ನಡೆದ ವಕ್ಫ್ ಭೂ ವಿವಾದ ಹಾಗೂ ಈ BPL ಕಾರ್ಡ್ಗಳ ವಿವಾದ, ಈ ತರದ ಎಲ್ಲ ವಿಷಯಗಳಲ್ಲಿ ಜಾಣನಾಗಿ ವಿಷಯಗಳನ್ನು ತೆಗೆದುಕೊಂಡು ಯಾವ ರೀತಿಯಲ್ಲಿ ಮತ ಚಲಾವಣೆ ಮಾಡಿದ್ದಾನೆ ಮತ್ತೆ ಯಾವ ರೀತಿ ಕರ್ನಾಟಕ ರಾಜಕಾರಣದಲ್ಲಿ ಇದು ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಹಿರಿಯ ಪತ್ರಕರ್ತರಾದಂತಹ ಬೆಲಗೂರು ಸಮೀಲ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಸರ್, ತಮ್ಮ ಅನುಭವದಲ್ಲಿ ಈ ಚುನಾವಣೆ ಪ್ರಮುಖವಾಗಿ ಏನು ಯಾವ ಸಂದೇಶವನ್ನ ಕೊಡುತ್ತೆ ಕರ್ನಾಟಕ ರಾಜಕಾರಣದಲ್ಲಿ? ಈ ಚುನಾವಣೆ ಸಂದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗತ ಪ್ರತಿಷ್ಠೆಯ ಪೈಪೋಟಿ ನಡೆದಿತ್ತಲ್ಲ, ಅದು ಸಿದ್ದರಾಮಯ್ಯ ಒಂದ್ ಕಡೆ, ದೇವೇಗೌಡರು ಮತ್ತೊಂದ್ ಕಡೆ, ಕುಮಾರಸ್ವಾಮಿ ಇನ್ನೊಂದ್ ಕಡೆ, DK ಶಿವಕುಮಾರ್ ಇನ್ನೊಂದ್ ಕಡೆ, ವಿಜಯೇಂದ್ರ, ಯಡಿಯೂರಪ್ಪ, ಮತ್ತೆ ಬಿಜೆಪಿಯಲ್ಲೇನೆ ಯತ್ನಾಳ್ ಗುಂಪು. ಹೀಗೆ ಈ ಚುನಾವಣೆ 3 ಪಕ್ಷದ ಮೇಲೆ ಪರಿಣಾಮ ಬೀರೋದಕ್ಕೆ ಅದು ಸಾಂಕೇತಿಕವಾಗಿತ್ತು. 3 ಪಕ್ಷಗಳ ಮೇಲೆ. ಚನ್ನಪಟ್ಟಣ ನಮಗೆ ನಡೀತಾ ಇದ್ದಿತ್ತು. ಚನ್ನಪಟ್ಟಣ ಒಂದು ಅಸೆಂಬ್ಲಿ ಸೆಗ್ಮೆಂಟ್, ಅದೇನ್ ಬಾರಿ, ಒಂದು ಸಣ್ಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನ್ ಬಾರಿ ಅಂತ ಅಂದ್ಬಿಟ್ಟು. ಆದ್ರೆ ಅದು ಹಳೇ ಮೈಸೂರು ಜಂಗಿ ಕುಸ್ತಿ ಅನ್ನುವ ಮಟ್ಟಗಿನ ಗಮನ ಸೆಳೆದಿತ್ತು. ಅಲ್ಲಿ ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಮುಖಾಮುಖಿ, ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಪಾಳೆಪಟ್ಟನ್ನ ಉಳಿಸ್ಕೊಳ್ಳೋರು ಯಾರು ಅನ್ನುವಂತಹ ಕಾಳಗ. ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಹೋದರರ ಪರಾಭವದ ಸೇಡನ್ನು ತೀರಿಸ್ಕೋಬೇಕು ಅನ್ನೋ ಲೆಕ್ಕಾಚಾರ. ಜೊತೆಗೆ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅಥವಾ ಅವರ ಮಗ ನಿಖಿಲ್ ಸೋತ್ರೆ ಜಿಲ್ಲೆಯಿಂದಲೇ, ರಾಮನಗರ ಜಿಲ್ಲೆಯಿಂದಲೇ ಕುಮಾರಸ್ವಾಮಿ ಹೊರಗೆ ಹೋಗ್ತಾರೆ, ಹೊರಗೆ ಕಳಿಸ್ಬೇಕು ಅನ್ನುವಂತ ಹಠ. ಇದರ ಮಧ್ಯೆ ಶತಾಯ ಗತಾಯ ಮಗನನ್ನ ಗೆಲ್ಲಿಸ್ಲೇಬೇಕು ಎನ್ನುವಂತಹ ಛಲ ಕುಮಾರಸ್ವಾಮಿದು. ಹೀಗಾಗಿ ಇಡೀ ಹಳೆ ಮೈಸೂರಲ್ಲೇ ಒಕ್ಕಲಿಗರ ನಾಯಕತ್ವವನ್ನ ಯಾರು ವಹಿಸ್ಕೋಬೇಕು ಅನ್ನುವ ಮಟ್ಟಿಗಿನ ಚರ್ಚೆ ನಡೆಸಿತ್ತು ಚನ್ನಪಟ್ಟಣ. ಇನ್ನು ಕುಟುಂಬ ರಾಜಕಾರಣ ಎಲ್ರಿಗೂ ಗೊತ್ತಿದ್ದ ಹಾಗೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವ್ರ ಮಗ, ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಮಗ. ಇನ್ನು ಶಿಗ್ಗಾವಿಗೆ ಬಂದ್ರೆ ಅಲ್ಲಿ ಕಾಂಗ್ರೆಸ್ ಯಾರಾದ್ರೂ ಲಿಂಗಾಯತರಿಗೆ ಕೊಟ್ಟಿದ್ರೆ ಲಿಂಗಾಯತ್ ಮತಗಳು ಡಿವೈಡ್ ಆಗಿ ಅದ್ರ ಜೊತೆಗೆ ಅಲ್ಪಸಂಖ್ಯಾತರು ಸೇರಿಸ್ಕೊಂಡ್ರೆ ಕಾಂಗ್ರೆಸ್ ಗೆಲುವಾಗುತ್ತಿತ್ತೇನೋ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ರಿಸಲ್ಟ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಮಗನನ್ನ ಸೋಲ್ಸೋದರ ಮೂಲಕ ವಂಶ ಆಡಳಿತಕ್ಕೆ ಅಲ್ಲಿ ಜನ ತಿರಸ್ಕಾರವನ್ನ ಒಂದ್ ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ಎಲ್ಲೋ ಬಿಜೆಪಿ ಓಟ್ಗಳೇ ಕೈ ಕೊಟ್ಟಿವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟ ಕ್ಷಣದಿಂದ ಬಿಜೆಪಿ ನಾಯಕರು ಓಪನ್ ಆಗಿ ಕಾಮೆಂಟ್ ಅನ್ನು ಮಾಡಿದ್ರು. ಅವರು ಬಹಿರಂಗ ಭಿನ್ನಮತವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಪಂಚಮಸಾಲಿ ಸಮುದಾಯ ಹೆಚ್ಚು ಪ್ರಭಾವಶಾಲಿ ಇರೋದ್ರಿಂದ ಆ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ ಕೊಟ್ಟಿರ್ಲಿಲ್ಲ, ಅವ್ರ ಮಗನಿಗೆ ಕೊಟ್ಟಿದ್ರು, ಭರತ್ ಬೊಮ್ಮಾಯಿ ಅವರಿಗೆ ಕೊಟ್ಟಿದ್ರು. ಹೀಗಾಗಿ ಸರಿಯಾಗಿ ಬಿಜೆಪಿ ಓಟ್ಗಳು ಬಿಜೆಪಿಗೆ ಬಿದ್ದಿದ್ರೆ ಅಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ಈಗ ಒಂದು ಸರಿಯಾದಂತಹ ಮಾರ್ಜಿನ್ ನಲ್ಲಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಅವರು ಅವರ ನಡುವಿನ ಗೊಂದಲದ ನಡುವೆಯೂ ಗೆಲ್ಲುವ ಮೂಲಕ ಬಿಜೆಪಿಗೆ ದೊಡ್ಡ ಮುಖಭಂಗ ಆಗಿದೆ. ಬಿಜೆಪಿನಲ್ಲಿ ಆಂತರಿಕ ಭಿನ್ನಮತ ಒಳ ಏಟಿನಿಂದ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಸೋತಿದ್ದಾರೆ ಅನ್ನುವಂತಹ ಒಂದು ವಿಚಾರ ಬಂದಿದೆ. ಇನ್ನು ಸಂಡೂರು ನಿಮಗೂ ಕೂಡ ಗೊತ್ತು. ಸಂಡೂರಲ್ಲಿ ಅದು ಜನಾರ್ದನ್ ರೆಡ್ಡಿ ಅವರ ಎಂಟ್ರಿ. ಅವರು ಬಳ್ಳಾರಿಗೆ ಅನುಮತಿ ಪಡೆದ ನಂತರ ಅವರು ಅಲ್ಲಿ ತನ್ನ ಮತ್ತೆ ಸಾಮ್ರಾಜ್ಯ, ಅಲ್ಲಿ ತನ್ನ ಪಾಳೆಪಟ್ಟನ್ನ ಬಿಗಿ ಮಾಡ್ಕೋಬೇಕು, ನಾನು ಪ್ರಶ್ನಾತೀತ ನಾಯಕನಾಗಿ ಈ ಚುನಾವಣೆಯಲ್ಲಿ ಹೊರಹೊಮ್ಮಬೇಕು ಅನ್ನುವ ಹಠದ ಜೊತೆ ವಾಲ್ಮೀಕಿ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಅಲ್ಲಿ ಇರೋದ್ರಿಂದ ಅದನ್ನ ಆ ಒಂದು ಕಾಂಬಿನೇಷನ್ ವರ್ಕೌಟ್ ಮಾಡೋದಕ್ಕೆ ಅವರು ಯಡಿಯೂರಪ್ಪ ಅವ್ರನ್ನ ಅಲ್ಲಿ ಕರೆಸಿ ಕ್ಯಾಂಪೇನ್ ಮಾಡಿಸಿ ಪ್ರಯತ್ನವನ್ನು ಪಟ್ಟರು. ಆದ್ರೂ ಕೂಡ ಅದಾಗ್ಲಿಲ್ಲ. ಅವರು ಒಂದ್ ರೀತಿಯಲ್ಲಿ ಈ ಚುನಾವಣೆ, ಸಂಡೂರು ಚುನಾವಣೆ ಇಟ್ಕೊಂಡು ಅವ್ರ ಕ್ಯಾಂಡಿಡೇಟ್, ಅವರು ಬಂಗಾರು ಹನುಮಂತ್ ಅವ್ರ ಕ್ಯಾಂಡಿಡೇಟು, ರಾಮುಲು ಕ್ಯಾಂಡಿಡೇಟು ದೇವೇಂದ್ರಪ್ಪ ಅಂತಿದ್ರು, ಅವರು ಕೊಡ್ಲಿಲ್ಲ. ಹೀಗಾಗಿ ರಾಮುಲು ಆ ಚುನಾವಣೆಯಲ್ಲಿ ಬೇಸರವನ್ನ
ವ್ಯಕ್ತಪಡಿಸಿದ್ರು. ಅಷ್ಟಾಗಿ ಅಲ್ಲೇನ್ ಕಾಣಿಸ್ಲಿಲ್ಲ. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ಯತ್ನ ವಿಫಲ ಆಗಿ ಅದು ಸಾಂಪ್ರದಾಯಿಕ ಕಾಂಗ್ರೆಸ್ ಕೋಟೆನಲ್ಲಿ ನಡೆದ ಹಣಾಹಣಿನಲ್ಲಿ ತುಕಾರಾಂ ಅವರ ಶ್ರೀಮತಿ ಅವರು ಗೆದ್ದು ಬಂದಿದ್ದಾರೆ. ಇದು ಕರ್ನಾಟಕ ಉಪಚುನಾವಣೆಯ ಒಂದು ಚಿತ್ರ. ಈ ಚುನಾವಣೆಯ ಫಲಿತಾಂಶ ಈಗ ಒಂದು ವಾದ ವಿವಾದಗಳು ಅಥವಾ ಆರೋಪಗಳು, ಕಾಂಟ್ರವರ್ಸಿಗಳ ಮಧ್ಯೆ ಬೇಯ್ತಿರುವಂತಹ ಒಂದು ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅಥವಾ ಕಾಂಗ್ರೆಸ್ ಇದೆ. ಈ ಸಂದರ್ಭದಲ್ಲಿ ಈ ಚುನಾವಣೆಯ ಮತದಾರನ ಉತ್ತರ ಯಾವ ರೀತಿ ಒಂದು ಸಂದೇಶ ಕೊಡುತ್ತೆ? ಒಂದು. ಎರಡನೇದು, ಬಿಜೆಪಿಯ ನಾಯಕತ್ವಕ್ಕೂ ಕೂಡ ಅದು ನಾಯಕತ್ವದ ಅಲ್ಲಿರುವ ಸಮಸ್ಯೆಗಳನ್ನು ಕೂಡ ಬಯಲು ಮಾಡಿದೆ ಅಂತ ಅನಿಸಲು. ಖಂಡಿತವಾಗಿ ಈಗ ಸಿದ್ದರಾಮಯ್ಯ, ಮೂಡ, ವಾಲ್ಮೀಕಿ ಈ ತರದ ಸೀರೀಸ್ ಆಫ್ ವಾಕ್ ಕಾಂಟ್ರವರ್ಸಿ, ಈ ತರ ಸೀರೀಸ್ ಕಾಂಟ್ರವರ್ಸಿ ಇತ್ತು. ಈ ಕಾಂಟ್ರವರ್ಸಿಯ ಮಧ್ಯೆ ಚುನಾವಣೆ ನಡೆದಿದ್ರಿಂದ ಈ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಜನರ ರಿಯಾಕ್ಷನ್, ಇದೇನಾದ್ರೂ ಸರ್ಕಾರದ ವರ್ಚಸ್ಸು ತಗ್ಗಿದೆಯಾ, ಜನಪ್ರಿಯತೆ ಕೂಸ್ತಿದೆಯಾ ಅನ್ನೋದನ್ನ ಸಿಂಬಾಲಿಕ್ ಆಗಿ ಈ ಚುನಾವಣೆ ಫಲಿತಾಂಶ ರೆಪ್ರೆಸೆಂಟ್ ಮಾಡುತ್ತೇನೋ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಮತ್ತು ನಿರೀಕ್ಷೆ ಇತ್ತು. ಮೂರು ಗೆದ್ದಿದೆ. ಹೀಗಾಗಿ ಮೂಡ ಆಗ್ಲಿ ಒಂದು ಸ್ಕ್ಯಾಂಡಲ್ ಆಗಿ, ಇಶ್ಯೂಗಳಾಗಿ ಜನರ ಮನಸ್ಸಿಗೆ ಅವು ನಾಟಿಲ್ಲ. ವಕ್ ವಿಚಾರನ ಅದು ವಕ್ಫು ರೈತರ ಸಮಸ್ಯೆ ಅಂತ ಇಟ್ಕೊಂಡಿದ್ರೆ ಓಕೆ. ಆದ್ರೆ ಹಿಂದೂ ರೈತರು, ಮುಸ್ಲಿಂ ರೈತರು ಅಂದ್ರೆ ಮುಸ್ಲಿಂ ರೈತರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಮುಸ್ಲಿಂ ರೈತರು ಭೂಮಿನೂ ಕಿತ್ಕೊಳಕ್ ಹೋಗಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷದ ರಾಜಕಾರಣ. ಇಂತಹ ರಾಜಕಾರಣ ಬಹುಶಃ ಜನ ಒಪ್ಲಿಲ್ಲ ಅಂತ ಅನ್ಸುತ್ತೆ. ಹೇಗೇನು ನೀವ್ ಹೇಳಿದ್ರಿ ಯಾವ ಪರಿಣಾಮ 3 ಜನರ ಮೇಲೂ ಅಂತ. ಡೆಫಿನೆಟ್ಲಿ ಸಿದ್ದರಾಮಯ್ಯನಲ್ಲಿ ಒಂದು ವೇಳೆ ಸೋತಿದ್ರೆ ಡೆಫಿನೆಟ್ಲಿ ಅವ್ರ ಕುರ್ಚಿಯ ವಿಚಾರವೂ ಕೂಡ ಚರ್ಚೆಗೆ ಬಂದಿರೋದು. ಹೀಗಾಗಿ ಸಿದ್ದರಾಮಯ್ಯನವರು ಈ ಉಪಚುನಾವಣೆಗಳ ಮೂಲಕ ಗಟ್ಟಿ ನಾಯಕರಾಗಿ ಅವರು ಎಮರ್ಜ್ ಆಗಿದೆ. ಇನ್ನು ಕುಮಾರಸ್ವಾಮಿ ಒಬ್ಬ ಪ್ರಭಾವಶಾಲಿ ಕೇಂದ್ರ ಮಂತ್ರಿ ಆಗಿದ್ರು. ಬಿಜೆಪಿಯ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೂ ಕುಮಾರಸ್ವಾಮಿ ಅವರ ಅಭಿಪ್ರಾಯವನ್ನ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು, ಕರ್ನಾಟಕದ ಬಗ್ಗೆ ಎಲ್ಲಾ ವಿಚಾರಗಳ ಬಗ್ಗೆಯೂ ಕುಮಾರಸ್ವಾಮಿಯೇ ಅವರು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ರು ಮತ್ತು ಅವರ ಅಭಿಪ್ರಾಯವೇ ಅಂತಿಮ ಆಗ್ತಿತ್ತು. ಅಂದ್ರೆ ಕುಮಾರಸ್ವಾಮಿ ಅವರನ್ನ ಒಬ್ಬ ದೊಡ್ಡ ನಾಯಕರಾಗಿ ಬಿಜೆಪಿ ಹೈಕಮಾಂಡ್ ಪರಿಗಣಿಸಿದ್ರು. ಇದು ರಾಜ್ಯ ಬಿಜೆಪಿಯ ನಾಯಕರಿಗೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಹೋಲ್ಡ್ ಕಮ್ಮಿ ಆಗಿ ಕುಮಾರಸ್ವಾಮಿನೇ ನಮಗೆ ಲೀಡರ್ ಆಗೋ ತರ ಆಯ್ತಲ್ಲ ಅಂತ ಒಳಗೆ ಟೀಕೆ ಮಾಡ್ಕೊಂಡಿದ್ದು ಉಂಟು. ಈಗ ಈ ಚುನಾವಣೆಯಲ್ಲಿ ತಮ್ಮ ಮಗನನ್ನ ಗೆಲ್ಸೋದಕ್ಕೆ ಸಾಧ್ಯವಾಗದೆ ಅವರ ವರ್ಚಸ್ಸಿಗೆ ಧಕ್ಕೆ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ನಾಯಕರ ಮುಂದೆ ಅಮಿತ್ ಶಾ ಇರ್ಬೋದು, ಮೋದಿ ಅವ್ರ ಮುಂದೆ ಇರ್ಬೋದು, ಅವರ ವರ್ಚಸ್ಸು ತಗ್ಗಿದೆ. ಮಗನನ್ನ ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ, ಅದು ನಮ್ ಸಪೋರ್ಟ್ ಪಡ್ಕೊಂಡು ಅನ್ನುವಂಥದ್ದು ಅದಾಗಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಮೇಲೂ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಅವರ ವಿರುದ್ಧ ಈಗ ಆಲ್ರೆಡಿ ಯಾವ್ದೋ ಒಂದು ಮದುವೆಗೆ ಭಿನ್ನಮತೀಯರು ಗುಂಪು ಅಲ್ಲಿ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿದ್ದಾರೆ ತಿಪ್ಟೂರ್ ಹತ್ರ. ಅಲ್ಲಿ ಅವ್ರದ್ದು ಒಂದು ಮೀಟಿಂಗ್ ನಡೆದಿದೆ ಈಗ. ಅಲ್ಲಿಂದ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ, ಇದಕ್ಕೆ ಅವರೇ ಹೊಣೆ ಅಂತ. ಮತ್ತೆ ಇದಕ್ಕೆ ಅವರು ಆ ಹೊಣೆಯನ್ನ ಹೊರಬೇಕಾಗುತ್ತೆ, ಕೇಂದ್ರದ ನಾಯಕರು ಮಧ್ಯಪ್ರವೇಶ ಮಾಡ್ಬೇಕಾಗುತ್ತೆ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ವಿಜೇಂದ್ರ ತಲೆದಂಡಕ್ಕೆ ಒಂದು ಗುಂಪು ಪಟ್ಟು ಹಿಡಿದಿದ್ದು ಅಂತದ್ದೊಂದು ಪ್ರಯತ್ನಕ್ಕೆ ಇದೀಗ ವಿದ್ಯುಕ್ತ ಚಾಲನೆ ಬಿಜೆಪಿನಲ್ಲಿ ದೊಡ್ಡ ವಿದ್ಯಮಾನಕ್ಕೆ ಕಾರಣ. ಈಗ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳಲ್ಲಿ ವೈಯಕ್ತಿಕ ವರ್ಚಸ್ಸು ಅಂದ್ರೆ ಕುಮಾರಸ್ವಾಮಿ, ಈ ಕಡೆ ಯೋಗೇಶ್ವರ್, ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ, ಮತ್ತೆ ಬಸವರಾಜ ಬೊಮ್ಮಾಯಿ ಅವರ ವೈಯಕ್ತಿಕ ವರ್ಚಸ್ಸು ಶಿಗಾವಿಯಲ್ಲಿ, ಮತ್ತೆ ಗಣಿ ದಣಿ ರೆಡ್ಡಿಗಳು, ಶ್ರೀರಾಮುಲು ಮತ್ತೆ ಈ ತರ ಅಲ್ಲಿ ಅವರ ವರ್ಚಸ್ಸು ಸಂಡೂರಲ್ಲಿ. ಹೀಗೆ ಅದು ಮಾತ್ರ ಕೆಲಸ ಮಾಡಿದ್ಯಾ ಈ ಚುನಾವಣೆಯಲ್ಲಿ, ಅಥವಾ ಅಂದ್ರೆ ಬಿಜೆಪಿ ಅಥವಾ ಬಿಜೆಡಿ ವಿರುದ್ಧವಾಗಿ ಮತ ಚಲಾಯಿಸಲಿಕ್ಕೆ, ಅಥವಾ ಗ್ಯಾರಂಟಿ ಸ್ಕೀಮ್ಗಳು ಅದು ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದ್ಯಾ, ಸಹಾಯ ಮಾಡಿದ್ಯಾ, ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿ ನಾಯಕತ್ವನ? ಗ್ಯಾರಂಟಿ ಸಹಾಯನೂ ಆಗಿದೆ. ಅದ್ರಲ್ಲೇನು, ಯಾಕೆ ಅಂತಂದ್ರೆ ವೋಟ್ ಬ್ಯಾಂಕ್ ಒಂದ್ ಮಟ್ಟಕ್ಕೆ ಇರ್ಬೇಕಲ್ವಾ. ವೋಟ್ ಬ್ಯಾಂಕ್ ಅನ್ನ ಇಟ್ಕೊಳ್ಳೋದು ಗ್ಯಾರಂಟಿ ಸ್ಕೀಮ್ಗಳೇ. ಅಂದ್ರೆ ಆ ಯೋಜನೆ ಕೊಟ್ಟಿರೋರು ಒಂದ್ ತಾಲೂಕದಲ್ಲಿ 10,000 20,000 ಜನ ಅಷ್ಟು ಫಲಾನುಭವಿಗಳಿತ್ತು ಅಂತಂದ್ರೆ ಅವು ಡೆಫಿನೆಟ್ಲಿ ಒಂದು ದೊಡ್ಡ ಜಿದ್ದಿ ನಡೆದಾಗ ಗೆಲ್ಲೋದಕ್ಕೆ ಆ ವೋಟ್ ಬ್ಯಾಂಕ್ ಸಹಾಯ ಮಾಡುತ್ತೆ. ಅಫ್ಕೋರ್ಸ್ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಕಾಂಗ್ರೆಸ್ಗೆ ಸಹಾಯ ಮಾಡಿದಾವೆ, ಇಲ್ಲ ಅಂತಲ್ಲ. ರಾಜಕೀಯ ಬಣಬಡಿದಾಟದ ಸಂದರ್ಭದಲ್ಲಿ ರಾಜಕೀಯ ಲೆಕ್ಕಾಚಾರ ಮೇಲ್ಗೈ ಆಗಿರೋದ್ರಿಂದ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ಕೊಂಡಿದ್ದನ್ನ ನಾವಿಲ್ಲಿ ಚರ್ಚೆ
ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪಾಲಿಗೆ ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅವರಿಗೆ ಈ ಚುನಾವಣೆಯ ಉತ್ತರ ಅಂದ್ರೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಜಕೀಯದಲ್ಲಿ ಅಥವಾ ಅವ್ರಿಗೆ ಯಾವ ತರ ಅವರಿಗೆ ಮುಜುಗರ ತರುತ್ತಾ ಅಥವಾ ಅವರಿಗೆ ಯಾವ ತರ ಮುಂದೆ ಅವರ ಭವಿಷ್ಯ ಇದೆ ಅಂತ ಅನಿಸುತ್ತೆ? ಅವರಿಗೆ ಸದ್ಯಕ್ಕಂತೂ ಅವರ ವರ್ಚಸ್ ಕಡಿಮೆ ಆಗುತ್ತೆ. ಇಲ್ಲಿವರೆಗೆ ಏನು ವರ್ಚಸ್ ಇತ್ತು ಆ ವರ್ಚಸ್ಸು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮುಂದೆ ಅದು ಖಂಡಿತ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಏನೋ ಕರ್ನಾಟಕ ರಿಲೇಟೆಡ್ ವಿಚಾರ ಬಂದಾಗ ಕುಮಾರಸ್ವಾಮಿ ಅವರ ಡಿಸಿಷನ್ ಗೆ ಅವ್ರು ಕಾಯ್ತಿದ್ರು, ಅವರ ಅಭಿಪ್ರಾಯ ಕೇಳ್ತಿದ್ರು. ಬಿಜೆಪಿಯ ನಾಯಕರೇ ಬಿಜೆಪಿಯ ಆಂತರಿಕ ವಿಚಾರಗಳ ಬಗ್ಗೆ ವರಿಷ್ಠರಿಗೆ ತಲುಪಿಸ್ಬೇಕಾದ್ರೆ ಕುಮಾರಸ್ವಾಮಿ ತಲುಪಿಸ್ತಾ ಇದ್ರು. ಹೀಗಾಗಿ ಬಿಜೆಪಿ ವಿಚಾರಗಳ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ಸಲಹೆ ಸೂಚನೆಗಳನ್ನ ರಾಷ್ಟ್ರೀಯ ವರಿಷ್ಠರು ಪಡಿತಾ ಇದ್ರು. ಯಾಕೆಂದ್ರೆ ಅವ್ರ ಜೊತೆಗೆ ನಾವು ವರ್ಕೌಟ್ ಮಾಡ್ಕೊಂಡಿದ್ದರಿಂದ, ಮೈತ್ರಿ ಮಾಡ್ಕೊಂಡಿದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಬಿಜೆಪಿ ರಾಷ್ಟ್ರೀಯ ನಾಯಕರ ಲೆಕ್ಕಾಚಾರ. ಈಗ ಅವರಿಂದ ತೆರವಾದ ಕ್ಷೇತ್ರದಲ್ಲಿ ಅವರ ಮಗನನ್ನೇ ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ. ಮೊದ್ಲು ಒಂದ್ಸರಿ ಮಂಡ್ಯದಲ್ಲಿ ಗೆಲ್ಸಕ್ಕಾಗ್ಲಿಲ್ಲ, ಮತ್ತೊಂದು ಪಕ್ಕದ ಕ್ಷೇತ್ರ ರಾಮನಗರದಲ್ಲಿ ಗೆಲ್ಸಕ್ಕಾಗ್ಲಿಲ್ಲ. ಈಗ ಅವರೇ ರೆಪ್ರೆಸೆಂಟ್ ಮಾಡಿದಂತ ಕ್ಷೇತ್ರದಲ್ಲಿ ಮಗನನ್ನ ಗೆಲ್ಸಕ್ ಆಗ್ಲಿಲ್ವಲ್ಲ. ಅದು ಬಿಜೆಪಿಯ ಗೆಲ್ಲುವ ಕುದುರೆ ಇದ್ದು ಯೋಗೇಶ್ವರು ಬಿಜೆಪಿಯ ಗೆಲ್ಲುವ ಕುದುರೆ ಆಗಿದ್ರು. ಅವ್ರಿಗೆ ಟಿಕೆಟ್ ಕೊಡದಲೇನೆ ಅವ್ರಿಗೆ ಕೊಟ್ಟು ಈ ತರ ಆಯ್ತಲ್ಲ ಅನ್ನೋದು ಡೆಫಿನೆಟ್ಲಿ ಅವರ ವರ್ಚಸ್ಸಿಗೆ, ಅದು ಹಳೆ ಮೈಸೂರಲ್ಲಿ ಡೆಫಿನೆಟ್ಲಿ ಅವರ ವರ್ಚಸ್ಸಿಗೆ ಕುಂದುಂಟಾಗ್ತದೆ. ತಮಗೆ ಗೊತ್ತಿರುವ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯವರು ಒಕ್ಕಲಿಗ ನಾಯಕತ್ವವನ್ನ ಮತ್ತಷ್ಟು ಬಲಿಷ್ಠ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ 5-10 ವರ್ಷಗಳಿಂದ. ಅದು ನಿಧಾನವಾಗಿ ಆಗ್ತಾ ಇದೆ. ಈಗ ಕುಮಾರಸ್ವಾಮಿ ಅವರ ಒಂದು ರೀತಿಯ ನಿಖಿಲ್ ಕುಮಾರಸ್ವಾಮಿ ಅವರ ಮೂಲಕ ಉಂಟಾದ ಸೋಲು ಬಿಜೆಪಿ ಒಕ್ಕಲಿಗ ನಾಯಕರಿಗೆ ನಿರಾಳತೆ ತಂದುಕೊಡುತ್ತಾ ಅಥವಾ ಯಾವ ತರ ರಾಜಕೀಯವಾಗಿ ಇದು ವರ್ಕೌಟ್ ಆಗುತ್ತೆ ಅಂತ? ಇಲ್ಲ, ಅದು ಸೀರಿಯಸ್ ಆಗಿ ಒಳೊಳಗೆ ಗುಸುಗುಸುವಾಗಿ ನಡೆದಿದ್ದಂತಹ ಚರ್ಚೆನೆ. ಯಾಕೆ ಅಂತಂದ್ರೆ ಎಲ್ಲ ಕುಮಾರಸ್ವಾಮಿನೇ ಬಂದ್ಮೇಲೆ ನಮ್ಮ ಅಸ್ತಿತ್ವ ಇಲ್ಲಿ ನಗಣ್ಯ ಆಗ್ತಿದೆ ಅನ್ನೋದು ಅಲ್ಲಿರುವ ಒಕ್ಕಲಿಗ ನಾಯಕರ ಕೊರಗು. ಇದು ಚರ್ಚೆಯೂ ಆಗಿತ್ತು, ಅದು ಡೆಫಿನೆಟ್ಲಿ ನಿಜ. ಆದ್ರೆ ಇವರ ಸೋಲಿನಿಂದ ಅವರ ನಾಯಕತ್ವ ಅಲ್ಲಿ ಆಬಾಧಿತ ಆಗಿದೆ ಅನ್ನೋದು ಈಗಲೇ ನಾವು ಹೇಳೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಮುಂದಿನ ಡೆವಲಪ್ಮೆಂಟ್ ಏನಿದೆ ಮತ್ತು ಈ ಚುನಾವಣೆಯನ್ನ ರಾಷ್ಟ್ರೀಯ ವರಿಷ್ಠರು ಹೇಗೆ ಸ್ವೀಕಾರ ಮಾಡ್ತಾರೆ ಮತ್ತೆ ಇಲ್ಲಿ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ಇರುವ ನಾಯಕರು ಯಾವ ರೀತಿಯಲ್ಲಿ ಇದನ್ನ ತಗೋತಾರೆ ಅನ್ನೋದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ ಇದೆ. ಈ ಶಿಗ್ಗಾವಿ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರು ಅಲ್ಲಿ ಶಾಸಕರಾಗಿದ್ದವರು, ಅಲ್ಲಿಂದಲೇ ಮುಖ್ಯಮಂತ್ರಿ ಆಗಿದ್ದವರು, ಅದೇ ಕ್ಷೇತ್ರದಿಂದ ಗೆದ್ದು ಬಂದು ಮುಖ್ಯಮಂತ್ರಿ ಆಗಿದ್ದವರು ಈಗ ಆ ಕ್ಷೇತ್ರ ಬಿಟ್ಟು ಕೇಂದ್ರ ಲೋಕಸಭಾ ಸದಸ್ಯರಾಗಿದ್ದಾರೆ. ಈ ಮತ್ತೆ ರಾಜಕೀಯ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಈಗ ಈ ಸೋಲು ಅವರ ರಾಜಕೀಯವನ್ನು ಯಾವ ತರ ನಿರ್ಧರಿಸುತ್ತೆ ಸರ್? ಅವರಿಗೂ ತುಂಬಾ ಧಕ್ಕೆ ಆಗಿದೆ ನವೀನ್. ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು. ನೀವು ಈ ಪ್ರಶ್ನೆಗಿಂತ ಮೊದಲು ಒಂದು ಕುತೂಹಲಕಾರಿ ಚರ್ಚೆನ ನಾವು ನಮ್ಮ ಗೆಳೆಯರ ಜೊತೆ ಮಾತಾಡ್ತಿದ್ರು. ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸ್ವಲ್ಪ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಗಣನೀಯವಾದಂತಹ ಡಿಸಿಷನ್ಸ್ ಗಳನ್ನ ತಗೋತಾ ಇದ್ರು. ಒಂದು ರಿಸರ್ವೇಶನ್ ರದ್ದು ಇರ್ಬೋದು, ಹಿಜಾಬ್ ವಿವಾದ ಇರ್ಬೋದು, ಮತ್ತೆ ದೇವಾಲಯಗಳ ಆವರಣದಲ್ಲಿ ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡ್ಕೊಡ್ದಲೇ ಇರುವಂತಹ ವಿಚಾರ ಇರ್ಬೋದು. ಇಂತಹ ಬೇಕಾದಷ್ಟು ಡಿಸಿಷನ್ಸ್ ಅನ್ನ ಅವ್ರು ತೆಗೆದುಕೊಂಡು ಅದು ಸಾಕಷ್ಟು ಕಾಂಟ್ರವರ್ಸಿಗಳಿಗೂ ಕೂಡ ಕಾರಣ ಆಗಿತ್ತು. ಈಗ ಅದೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಿಂದಲೇ ಅವರ ಮಗನ ಪರಾಭವ ಆಗಿರೋದು ಅದು ಆಗ್ತಾಳಿಯನೋ ಏನೋ ಅಂತ ಅಂದ್ರೂ ಕೂಡ ಕ್ವೈಟ್ ಇಂಟ್ರೆಸ್ಟಿಂಗ್ ಅದು. ಹೀಗಾಗಿ ಡೆಫಿನೆಟ್ಲಿ ಇವರ ಮೇಲೆ ಅದು ಪರಿಣಾಮ. ಅವರಿಗೆ ಶಿಗ್ಗಾವಿಯಲ್ಲಿ ಮುಸ್ಲಿಂ ಸಮುದಾಯ ಕೂಡ ಅವರಿಗೆ ಒಂದು ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿತ್ತು ಅಂತ ಹೇಳ್ತೀವಿ ಮುಂಚಿನ ಹಳೆ ಎಲೆಕ್ಷನ್. ಹೌದು, ಅವರ ನಿಲುವುಗಳು ಏನೇ ಇದ್ರು ಆ ಕ್ಷೇತ್ರದಲ್ಲಿ ಮಾತ್ರ ಅಲ್ಪಸಂಖ್ಯಾತರ ಜೊತೆ ಅವ್ರು ಚೆನ್ನಾಗೇ ಇದ್ರು. ಸ್ಥಳೀಯ ರಾಜಕಾರಣದಲ್ಲಿ ಅವರ ಅಗತ್ಯಗಳನ್ನ, ಅವರ ನೆರವನ್ನ ಕೊಟ್ಕೊಂಡು ಅವ್ರು ಎಲ್ಲಾ ರೀತಿಯಿಂದಲೂ ಅವ್ರ ಪರವಾಗೇ ಇದ್ರು. ಆದ್ರೆ ಈ ಚುನಾವಣೆಯಲ್ಲಿ ಆ ತರ ಆಗಿಲ್ಲ. ಅವರ ಮಗನ ವಿರುದ್ಧ ಅವ್ರು ನಿಲ್ಲೋದಕ್ಕೂ ಮಗ ನಿಲ್ಲೋದಕ್ಕೂ ವ್ಯತ್ಯಾಸ ಇದೆ. ಅವರ ಮಗನ ವಿರುದ್ಧ ಚುನಾವಣೆಗೆ ಅವ್ರು ನಿಂತಿದ್ರಿಂದ ಅಲ್ಲಿ ಗುರುತರವಾಗಿ ಅವರ ವಿರುದ್ಧ ಮತವನ್ನ ಚಲಾಯಿಸಿದ್ದಾರೆ. ಜೊತೆಗೆ ಬಿಜೆಪಿಯ ಆಂತರಿಕ ಭಿನ್ನ ಮತ ಅಲ್ಲಿ ಎದ್ದು ಕಾಣ್ತಾ ಇದೆ ನವೀನ್. ಈ ಚುನಾವಣೆಯಿಂದ ಕಾಂಗ್ರೆಸ್ ನಲ್ಲಿ ಏನು ಬದಲಾವಣೆಗಳಾಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 23ರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬಂದಾಗ ಸಿದ್ದರಾಮಯ್ಯ ಮತ್ತು DK ಅವರ ಜೋಡಿ ತುಂಬಾ ವರ್ಕ್ ಮಾಡಿ ಅವರ ಕಾರ್ಯ ತುಂಬಾ ಸಹಾಯ ಮಾಡಿತ್ತು. ಈಗಲೂ ಕೂಡ ಅದೇ ಮುಖ್ಯ ಕಾರಣ ಅಂತ ಅನಿಸುತ್ತೆ.
ಇದರಲ್ಲಿ ನಾಯಕತ್ವದ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯ ಅವರು ಹೆಚ್ಚು ಪ್ರಭಾವಶೀಲರಾಗ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೋ? ಯಾವ ಬಣ ಸ್ಟ್ರಾಂಗ್ ಆಗುತ್ತೆ ಅಥವಾ ಯಾವ ತರ ಇರುತ್ತೆ ಸರ್ ಮುಂದಿನ ರಾಜಕೀಯ? ಕಾಂಗ್ರೆಸ್ಸಿನ ಬಣಕ್ಕೂ ಈ ಚುನಾವಣೆಗಳ ಫಲಿತಾಂಶಕ್ಕೂ ಏನು ಹೇಳಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಗ ಚನ್ನಪಟ್ಟಣದಲ್ಲಿ ನಾನ್ ಗೆಲ್ಸಿದ್ದೀನಿ, ನಾನ್ ಪ್ರಭಾವಶಾಲಿ, ನಂದು ಕೈ ಮೇಲಾಗಿದೆ ಅಂತ ಅವ್ರು ಅನ್ಕೊಂಡ್ರೆ, ಇನ್ನೆರಡು ಕ್ಷೇತ್ರಗಳಲ್ಲಿ ಈಗ ಹಾವೇರಿನಲ್ಲಿ ಅವರೇ ಕೂತರು. ಹಾವೇರಿನಲ್ಲಿ ಮುಖ್ಯಮಂತ್ರಿನೇ ಹೋಗಿ ಕೂತರು. ಹಾವೇರಿನಲ್ಲಿ ಮುಖ್ಯಮಂತ್ರಿ, ಆಮೇಲೆ ಸತೀಶ್ ಜಾರಕಿಹೊಳಿ ಜವಾಬ್ದಾರಿಯನ್ನ ಹೊತ್ಕೊಂಡು ಅವರೇ ಕೂತರು. ಆಮೇಲೆ ಇಲ್ಲಿ ಸಂತೋಷ್ ಲಾಡು ಸಂಡೂರಿಗೆ ಬಿಟ್ರು. ಹೀಗಾಗಿ ಈ ಚುನಾವಣೆಯ ಫಲಿತಾಂಶಕ್ಕೂ ಮತ್ತು ನಾಯಕತ್ವ ಕ್ಲೈಮ್ ಮಾಡ್ಕೊಳ್ಳೋಕ್ಕೂ ಅಷ್ಟು ಸಂಬಂಧ ಬರಲ್ಲ. ಅದಾದ ನಂತರ ಪ್ರತ್ಯೇಕ ವಿದ್ಯಮಾನಗಳೇನಾದ್ರು ನಡೆದ್ರೆ ಅದನ್ನ ಕಾದು. ಒಂದು ಮಟ್ಟಿಗೆ ಕೊನೆಯದಾಗಿ ಹೇಳಿದ್ರೆ, ಕಾಂಗ್ರೆಸ್ ಈ ಬಿಜೆಪಿ ಮತ್ತು ಜೆಡಿಎಸ್ ಮಿತ್ರ ಪಕ್ಷಗಳನ್ನು ಸೋಲಿಸಿ ಇವರು ನಿರಾಳತೆ ಬಂದಿದೆಯಾ ಕಾಂಗ್ರೆಸ್ಗೆ, ಅಥವಾ ಮುಂದೆ ಯಾವ ತರ ಇರ್ಬೇಕಾಗುತ್ತೆ? ರಾಜಕಾರಣದ ನಿರಾಳತೆ ಅನ್ನೋದು ಇದೊಂದು ಘಟನೆ, ಇದೊಂದು ವಿದ್ಯಮಾನ, ಇದು ಮುಗೀತು. ಇದನ್ನೇ ಇಟ್ಕೊಂಡು ನಾವು ಪಾರಾದ್ವಿ, ಇನ್ನೇನು ಇಲ್ಲ, ನಾವು ಸೇಫು, ಅದು ಆತನ ನಾವು ಯೋಚನೆ ಮಾಡಕ್ ಬರಲ್ಲ. ಮುಂದೆ ಈಗ ಮೂಡಾ ಕೇಸ್ ಇದೆ, ಇಡಿ ಕೇಸ್ ಬರುತ್ತೆ. ಅದು ಇಡಿ ಏನಾದ್ರು ಸಿದ್ದರಾಮಯ್ಯವ್ರು ಕರ್ಸುತ್ತಾ, ಅಥವಾ ಇನ್ನೇನಾದ್ರು ಆಗುತ್ತಾ, ಅಥವಾ ಬಿಜೆಪಿನಲ್ಲಿ ವಿಜೇಂದ್ರ ಅವರ ಪರಿಸ್ಥಿತಿ ಏನಾಗುತ್ತೆ, ಈ ತರದ್ದು ಬೇಕಾದಷ್ಟು ಡೆವಲಪ್ಮೆಂಟ್ ಇರುತ್ತೆ. ಆಯಾ ಡೆವಲಪ್ಮೆಂಟ್ಗಳು ಆಯಾ ಕಾಲಘಟ್ಟದಲ್ಲಿ ಪರಿಸ್ಥಿತಿಯನ್ನು ರೂಪಿಸ್ಕೊಂಡು ಹೋಗ್ತದೆ. ಧನ್ಯವಾದಗಳು ಸರ್. ಫೆಡರಲ್ ಕರ್ನಾಟಕ ಜೊತೆ ತಾವು ಭಾಗವಹಿಸಿ ಇವತ್ತು ನಡೆದ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಮತ್ತು ರಾಜಕೀಯ ಆಗುಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ತಮಗೆ ವಂದನೆಗಳು ಸರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.